ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಗನ್ನನ್ನು ಹಿಡ್ಕೊಂಡು ಹೂನಾರ ಹಾಕಿರುವಂಥದ್ದು ಇದು ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ವಿಚಾರ ಆಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿ ಮುಖಂಡರಾದಂಥ ಅಶ್ವಥ್ ನಾರಾಯಣ ನಮ್ಮ ಜೊತೆ ಇದ್ದಾರೆ. ಸರ್, ರಾಜಕೀಯ ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ. ಈ ರೀತಿ ಒಂದು ಚುನಾವಣೆ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಸಾವಿರಾರು ಜನ ಮಧ್ಯೆ ಅದು ಮುಖ್ಯಮಂತ್ರಿ ಹೂನಾರ ಹಾಕೋದು ಗನ್ ಹಿಡ್ಕೊಂಡು ಏನು ಸಂದೇಶ ಕೊಡುತ್ತೆ, ಏನು ಹೇಳ್ತಾರೆ? ಇದು ಒರಿಜಿನಲ್ ಕಾಂಗ್ರೆಸ್. ಇದು ಒರಿಜಿನಲ್ ಕಾಂಗ್ರೆಸ್ಸು, ಕಾಂಗ್ರೆಸ್ಸಿನ ಮನಸ್ಥಿತಿ, ಕಾಂಗ್ರೆಸ್ಸಿನ ಕಾರ್ಯವೈಖರಿ, ಕಾಂಗ್ರೆಸ್ಸಿನ ನಿಜವಾದ ಅಸಲತ್ತು ಇದು ವ್ಯಕ್ತವಾಗುವಂಥದ್ದಾಗಿದೆ. ಈ ವಿಶೇಷವಾಗಿ ಈ ಚುನಾವಣೆ ಸಂದರ್ಭದಲ್ಲಿ ಯಾರೇ ಆರ್ಮ್ಸ್ನ ಕ್ಯಾರಿ ಮಾಡಲಿಕ್ಕಾಗಲ್ಲ, ಎಲ್ಲವನ್ನು ಡೆಪಾಸಿಟ್ ಮಾಡಬೇಕು. ಈ ಆರ್ಮ್ಸ್ನ ಡೆಪಾಸಿಟ್ ಮಾಡ್ದೇ ಇವ್ರು ಕ್ಯಾರಿ ಮಾಡ್ತಿದ್ದಾರೆ ಅಂದರೆ ಏನಿರ್ಬೋದು ನೋಡಿ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಈ ಪರಿಸ್ಥಿತಿ ಇದೆ ಅಂದರೆ ಇನ್ನೇನಿರ್ಬೋದು, ಏನು ಆಡಳಿತ. ಅಬ್ಬಾ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ನವರೇ ಇದಕ್ಕೆ ಉತ್ತರ ಕೊಡಬೇಕು. ಸಿದ್ದರಾಮಯ್ಯ ಒಂದು ಕಡೆ, ಮುಖ್ಯಮಂತ್ರಿ, ಸಾರ್ವಜನಿಕರು ಒಂದು ಕಡೆ, ಸಚಿವರು ಕೂಡ ರಾಮಲಿಂಗರೆಡ್ಡಿ ಇರುವಂಥದ್ದು. ಗನ್ನಿಟ್ಕೊಂಡು ಒಬ್ಬ ವ್ಯಕ್ತಿ ಹೂನಾರ ಆಗ್ತಾರೆ ಅಂತಂದರೆ ಈ ಬಹುಶಃ ಈ ಹಿಂದೆ ಎಂದೂ ಕೂಡ ಈ ರೀತಿ ನಡೆದಿರಲಿಲ್ಲ. ಮುಖ್ಯಮಂತ್ರಿಗಳ ಬಳಿ ಈ ಥರದ ಗನ್ನಿಟ್ಕೊಂಡು ಹೋಗಿರಲಿಲ್ಲ. ಅಂದರೆ ಒಂದು ಸಾರ್ವಜನಿಕವಾಗಿ ರಕ್ಷಣೆ ದೃಷ್ಟಿಯನ್ನು ಕೂಡ ಇದು ಪ್ರಶ್ನೆ ಮಾಡಬೇಕಂತ ಪರಿಸ್ಥಿತಿ ಬರುತ್ತಲ್ವ? ಹೌದು, ನಿಜಕ್ಕೂ ಇದು ಒಂದು ಟ್ರೈಲರು ಸಿನಿಮಾ ತೋರಿಸ್ತಾರೆ. ಈ ರೀತಿ ವ್ಯಕ್ತಿಗಳು ನಾವು ಇಂಥವ್ರು ನಮ್ಮ ಜೊತೆ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಇವತ್ತೆಲ್ಲ ಒಂದು ಕಡೆ ಜನರಿಗೆ ಭಯ ವಾತಾವರಣ ನಿರ್ಮಾಣ ಮಾಡೋವಂಥದ್ದು, ಭಯಪಡಿಸೋಂಥದ್ದನ್ನ, ಈ ರೀತಿ ಜನಗಳು ಇರೋದನ್ನು ಈ ಸಾರ್ವಜನಿಕವಾಗಿ ವ್ಯಕ್ತವಾಗುವಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿ ಇದಕ್ಕೆ ಉತ್ತರ ಕೊಡಬೇಕು, ರಾಜೀನಾಮೆ ಕೊಡಬೇಕು. ಇದರಲ್ಲಿ ಎಣ್ಣೆ ಮಾತೇ ಇಲ್ಲ. ಎಂಥ ಕಾನೂನು ವ್ಯವಸ್ಥೆ ಇದೆ, ಎಂಥ ಸುವ್ಯವಸ್ಥೆ ಇದೆ. ಯಾರು ಫೈರ್ ಆರ್ಮ್ಸ್ನ ಡೆಪಾಸಿಟ್ ಮಾಡಿದೆ ಈ ರೀತಿ ಕ್ಯಾರಿ ಮಾಡೋವಂಥ ಏನೇ ಬಾಡಿಗಾರ್ಡ್ ಅವನು ಅಥವಾ ಲೀಗಲಿ ಲೈಸೆನ್ಸ್ ಯಾರು ಇಂಥ ವ್ಯಕ್ತಿ, ಅವ್ರ ಹಿನ್ನೆಲೆಗೆ ನೀವು ನೋಡಬೇಕು. ಅವ್ರ ಹಿನ್ನೆಲೆಗಳು ಏನು ಅಂತ ನೋಡಿಬಿಟ್ರೆ ಇವ್ರ ಹತ್ರ ಹೆಂಗೆ ಫೈರ್ ಆರ್ಮ್ ಇದೆ ಅಂತ ಅನ್ನೋಂಥದ್ದು, ಇವರೇ ಬೇರೆಯವ್ರಿಗೆ ಭಯಪಡಿಸಂತಾರೆ. ಇಂಥ ವ್ಯಕ್ತಿಗಳ ಹತ್ರ ಹೇಗೆ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದು ಉತ್ತರ ಕೊಡಬೇಕು. ಯಾಕೆ ಈ ರೀತಿ ಇದೇ ಸರ್ಕಾರದಲ್ಲಿ ಆಗುತ್ತೆ ಅನ್ನೋಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ ಸರ್. ಅಂದರೆ ನೀವು ಹೇಳ್ತಾ ಪ್ರಶ್ನೆ ಇರುತ್ತೆ, ಅಂದರೆ ಕಾಂಗ್ರೆಸ್ ಇದ್ದಾಗ ಈ ರೀತಿ ಆಗುತ್ತೆ ಅನ್ನೋದು ಯಾಕೆಂದರೆ ಅವ್ರು ಇರೋದೇ ಹಾಗೆ. ಅವ್ರದ್ದು ಒರಿಜಿನಲ್ ಅದು. ಇದು ನೋಡಿದೇನು ನೋಡಿದ್ರಲ್ಲ, ಅದು ಒರಿಜಿನಲ್ ಫಿಲ್ಮ್ ಅವ್ರದ್ದು, ಒರಿಜಿನಲ್ ಅಸಲತ್ತು. ಆ ಒರಿಜಿನಾಲಿಟಿಯನ್ನು ಇವತ್ತು ಎಲ್ಲ ಜನರಿಗೂ ಕಾಣೋವಂಥದ್ದು ಆಗ್ತಿದೆ. ಎಲ್ಲ ಮುಚ್ಚಿಟ್ಕೊಂಡಿರ್ತಾರಲ್ಲ, ಇವತ್ತೆಲ್ಲ ಕಾಣೋವಂಥದ್ದು ಜನರಿಗೆ ನೇರವಾಗಿ ಮಾಧ್ಯಮಕ್ಕೇ ಇದನ್ನು ನೋಡುವಂಥದ್ದು, ಸೆರೆ ಹಿಡಿಯುವಂಥದ್ದಾಗಿದೆ. ಈ ಸೆರೆ ಹಿಡಿದಿರುವಂಥದ್ದು ಇಡೀ ನಾಡಿಗೆ ತೋರುವಂಥ ಕೆಲಸಗಳು ಆಗಿದೆ. ಸಂಪೂರ್ಣವಾಗಿ ರಕ್ಷಣೆ ಉಲ್ಲಂಘನೆ ಜೊತೆಗೆ ಸಾರ್ವಜನಿಕರು ಕೂಡ ಒಂದು ಭಯದ ವಾತಾವರಣ ಅಂತ ಅನ್ಬೋದು ಈ ರೀತಿ ಆದರೆ? ಖಂಡಿತ ಅದ್ರ ಬಗ್ಗೆ ಎಣ್ಣೆ ಮಾತಿಲ್ಲ. ನೀವು ಹೇಳ್ತಿರೋದು ಸತ್ಯವಾದಂಥ ಮಾತು. ಇದು ಭಯದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮತ್ತು ಅಧಿಕಾರ ದುರ್ಬಳಕೆ ಆಗಿರೋಂಥದ್ದು. ಈ ರೀತಿ ಫೈರ್ ಆರ್ಮ್ಸ್ನ ಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಡಿಪಾಸಿಟ್ ಆಗಬೇಕಾಗಿತ್ತು. ಹೇಗೆ ಅವ್ರ ಹತ್ರ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದನ್ನ ಇವತ್ತು ಗೃಹ ಸಚಿವರು, ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಅವರ ರೆಸ್ಪಾನ್ಸಿಬಿಲಿಟಿ ಆಗ್ತಾರಲ್ಲ ಸರ್. ಈಗ ಸಾರ್ವಜನಿಕ ಕಾರ್ಯಕ್ರಮ ಅವರೇ ಇದ್ದಿದ್ದು ಮುಖ್ಯಮಂತ್ರಿನೇ. ಆ ಮುಖ್ಯಮಂತ್ರಿ ಆಗಿದ್ರೆ ಯಾರ್ಯಾರು ಸಸ್ಪೆಂಡ್ ಆಗಬೇಕು, ಯಾವ ಗೃಹ ಸಚಿವರು ರಾಜೀನಾಮೆ ಕೊಡಬೇಕಾಗತ್ತೆ, ಮುಖ್ಯಮಂತ್ರಿನೂ ರಾಜೀನಾಮೆ ಕೊಡಬೇಕು. ಇಂಥ ಲ್ಯಾಪ್ಸಸ್ ಇದೆ ಅಂದರೆ ಎಂಥ ವ್ಯವಸ್ಥೆಗೆ ಆಡಳಿತ ಮುಖ್ಯಸ್ಥ, ರಾಜ್ಯದ ಮುಖ್ಯಸ್ಥರು ಒಬ್ಬರು ಮುಖ್ಯಮಂತ್ರಿ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಆಡಳಿತ ಬಾರಿನೂ ಈ ರೀತಿ ಲೋಪಗಳು ಆಗ್ತಾನೇ ಇದೆ. ಮತ್ತು ಸುಳ್ಳು ಫೇಕ್ ನ್ಯೂಸ್ನು ಕೊಡೋಕ್ಕೆ ಎತ್ತಿದ ಕೈ ಅಂದರೆ ಮೊನ್ನೆನೋ ರಾಮೇಶ್ವರಂ ಕೆಫೆದನ್ನು ಒಬ್ಬರು ಸಚಿವರು ಫೇಕ್ ನ್ಯೂಸ್ನ ನಮ್ಮ ಪಕ್ಷದ ಮೇಲೆ ಕಾರ್ಯಕರ್ತರು ಅಂತ ಹಾಕಿದರು. ಈಗ ಅವರ ಮುಖಕ್ಕೆ ಮಂಗಳಾರತಿ ಆಯಿತಾ? ಮಾಡಿದ್ರು. ಅದೇ ಈ ರೀತಿ ಎಲ್ಲ ಪರಿಸ್ಥಿತಿಗಳು ನಿರ್ಮಾಣ ಮಾಡ್ಕೋತಾರೆ ಸರ್. ಈಗ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾಳೆ ದಿನ ಯಾರು ಬೇಕಾದ್ರೂ ಕೂಡ ಇದನ್ನು ಈ ರೀತಿ ಬಹಿರಂಗವಾಗಿ ಗನ್ನುಗಳು ಪ್ರದರ್ಶನ ಮಾಡೋಂಥ ಪರಿಸ್ಥಿತಿ ಬರ್ತಲ್ಲ ಸರ್. ಈಗ ನೀವೇನು ಹೇಳ್ತೀರಿ? ಕ್ರಮ ಕೈಗೊಳ್ಬೇಕು ಇಮಿಡಿಯೇಟಾಗಿ ಅಂತ ಹೇಳ್ತೀರಲ್ವ? ಖಂಡಿತ, ಎಣ್ಣೆ ಮಾತಿಲ್ಲ. ಇದು ನಿಜಕ್ಕೂ ಸರ್ಕಾರ ಜನಪರವಾಗಿದೆ ಅಂತ ವ್ಯಕ್ತವಾಗಬೇಕಾದ್ರೆ ಖಂಡಿತ ಇದೊಂದು ಸಂಪೂರ್ಣವಾಗಿ ಕ್ರಮ ವಹಿಸುವಂಥದ್ದು, ತೀವ್ರ ಕ್ರಮವನ್ನು ವಹಿಸಿ ಸ್ಪಷ್ಟ ಸಂದೇಶ. ಕರ್ನಾಟಕ ಅಂದರೆ ಇಂಥ ಇಮೇಜ್ ಇಲ್ಲ. ಕರ್ನಾಟಕದಲ್ಲಿ ಇಂಥ ಯಾವುದೇ ರೀತಿಯಾದಂಥ ಹಿನ್ನೆಲೆ ಇರ್ತಿರಲಿಲ್ಲ. ಆದರೆ ಈ ಕಾಂಗ್ರೆಸ್ ಪಕ್ಷದವರ ಈ ಸರ್ಕಾರದಲ್ಲಿ ಏನೆಲ್ಲ ಕಾಣಬಾರ್ದಿತ್ತು, ಭ್ರಷ್ಟಾಚಾರ, ಕಾನೂನು ಉಲ್ಲಂಘನೆ, ಅಧಿಕಾರ ದುರ್ಬಳಕೆ ಎಲ್ಲವೂ ಇವತ್ತು ನೋಡುವಂಥ ಪರಿಸ್ಥಿತಿ ಈ ಕರ್ನಾಟಕದಲ್ಲಿ ನಿರ್ಮಾಣ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಿರೋವಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ಲ ಸಂದರ್ಭ. ಪ್ರತಿನಿತ್ಯ ಇವ್ರದೇ ಎಂಟರ್ಟೈನ್ಮೆಂಟ್ ಆಗಿದೆ, ಪ್ರತಿನಿತ್ಯ ಇವ್ರದೇ ಕರ್ಮಕಾಂಡ ಆಗಿದೆ. ಈ ರೀತಿ ಇವರು ನಿಜಕ್ಕೂ ರಾಜ್ಯಕ್ಕೆ ಒಂದು ದುರಂತವಾಗಿದ್ದರೆ ಈ ಸರ್ಕಾರ.